ಐಸ್ ಕ್ರೀಮ್ ಅಂದರೆ ಯಾರಿಗಿಷ್ಟ ಇರಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ಚಾಕ್ಲೇಟ್ ಐಸ್ ಕ್ರೀಮ್ ಅಂದರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಬೇಸಿಗೆಯಲ್ಲಿ ಪ್ರತಿದಿನ ಐಸ್ ಕ್ರೀಮ್ ತಿಂದರೂ ಬೇಡ ಅನಿಸಲ್ಲ. ಚಾಕ್ಲೇಟ್ ಐಸ್ ಕ್ರೀಮನ್ನು ಇವತ್ತು ನಾವು ಮನೆಯಲ್ಲೇ ಮಾಡ್ಕೊಳ್ಳೋಣ. ತುಂಬ ಸರಳವಾಗಿ ಸುಲಭವಾಗಿ ಮಾಡ್ಕೊಳ್ಳೋಣ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸಿ ಐಸ್ ಕ್ರೀಮನ್ನು ರೆಡಿ ಮಾಡ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ನಾನು ಪದ್ಮಾಸ್ ಕಿಚನ್ನಲ್ಲಿ ನಿಮಗೆ ಸ್ವಾಗತ. ನಾನಿಲ್ಲಿ ಒಂದು ಫ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ 3/4 ಕಪ್ ಆಗುವಷ್ಟು ಚಾಕ್ಲೇಟ್ ಪೌಡರನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ವಿಸ್ಕರ್ನ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಸ್ಟವ್ ಮೇಲಿಟ್ಟು ಕುದಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು ಸ್ಟವ್ ಮೇಲಿಟ್ಟು ಕುದಿಸ್ತಾ ಇದ್ದೀನಿ. ಚಾಕ್ಲೇಟ್ ಪೌಡರ್ ಬದಲಿಗೆ ಕೋಕೋ ಪೌಡರನ್ನು ಕೂಡ ತೊಗೊಳ್ಬೋದು. ಶುಗರ್ಲೆಸ್ ಇದ್ದರೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಳ್ಬೋದು. ನಾನಿಲ್ಲಿ ತೊಗೊಂಡಿರುವ ಚಾಕ್ಲೇಟ್ ಪೌಡರಲ್ಲಿ ಶುಗರ್ ಇದೆ, ಹಾಗಾಗಿ ನಾನಿಲ್ಲಿ ಸಕ್ಕರೆಯನ್ನು ಸೇರಿಸ್ತಾ ಇಲ್ಲ. ಇದು ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ನಾನು ಅರ್ಧ ಕಪ್ ಆಗುವಷ್ಟು ಡಾರ್ಕ್ ಚಾಕ್ಲೇಟನ್ನು ಸೇರಿಸ್ತಾ ಇದ್ದೀನಿ. ಡಾರ್ಕ್ ಚಾಕ್ಲೇಟ್ ಬದಲಿಗೆ ಓರಿಯೋ ಬಿಸ್ಕೆಟನ್ನು ಪೌಡರ್ ಮಾಡಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು. ಅದರಲ್ಲೂ ಕೂಡ ತುಂಬಾ ಡಾರ್ಕ್ ಕಲರ್ ಚಾಕ್ಲೇಟ್ ಐಸ್ ಕ್ರೀಮ್ ರೆಡಿ ಆಗುತ್ತೆ ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಈಗ ಒಂದು 2-3 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಯಾವುದೇ ಕಂಡೆನ್ಸ್ ಮಿಲ್ಕನ್ನು ಯೂಸ್ ಮಾಡ್ತಾ ಇಲ್ಲ, ಸಕ್ಕರೆಯನ್ನು ಯೂಸ್ ಮಾಡ್ತಾ ಇಲ್ಲ, ಮಿಲ್ಕ್ ಪೌಡರನ್ನು ಯೂಸ್ ಮಾಡ್ತಾ ಇಲ್ಲ. 2 ಅಥವಾ 3 ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಇವತ್ತು ಐಸ್ ಕ್ರೀಮನ್ನು ಮಾಡ್ಕೊಳ್ಳೋಣ. ನೋಡಿ, 2-3 ನಿಮಿಷ ಆಗಿದೆ. ಇದನ್ನು ನಾನೀಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನು ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ. ಈಗ ಇಲ್ಲಿ ಒಂದು ಬೌಲಿಗೆ 1.5 ಕಪ್ ಆಗುವಷ್ಟು ವಿಪ್ಪಿಂಗ್ ಕ್ರೀಮನ್ನು ತೊಗೊಂಡಿದ್ದೀನಿ. ಇದನ್ನು ಬೀಟರ್ನ ಸಹಾಯದಿಂದ ಬೀಟ್ ಮಾಡ್ಕೊಳ್ಳೋಣ. 2 ನಿಮಿಷಗಳ ಕಾಲ ಬೀಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬೀಟರ್ ಇಲ್ಲ ಅಂದರೆ ಮಿಕ್ಸಿ ಜಾರ್ನಲ್ಲೂ ಕೂಡ ಹಾಕಿ ಇದನ್ನು ಕ್ರೀಮನ್ನು ರೆಡಿ ಮಾಡ್ಕೊಳ್ಬೋದು. ಮಿಕ್ಸಿ ಜಾರ್ನಲ್ಲಿ ಕ್ರೀಮನ್ನು ರೆಡಿ ಮಾಡ್ಕೊಳ್ಳುವಾಗ ಒಂದೇ ಸಮ ಓಡಿಸಬಾರ್ದು. ಮಿಕ್ಸಿಯನ್ನು ಸ್ಟಾರ್ಟ್ ಮಾಡಿ 5-6 ಸೆಕೆಂಡಿಗೆ ಬಂದ್ ಮಾಡಿ ಮತ್ತೆ ವಾಪಸ್ ಸ್ಟಾರ್ಟ್ ಮಾಡಬೇಕು. ಈ ರೀತಿಯಾಗಿ ಕ್ರೀಮನ್ನು ರೆಡಿ ಮಾಡ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಮಕ್ಕಳು ಬಟರ್ ಸ್ಕಾಚ್ ಮತ್ತು ಚಾಕ್ಲೇಟ್ ಐಸ್ ಕ್ರೀಮನ್ನು ಇಷ್ಟಪಡ್ತಾರೆ, ಹಾಗಾಗಿ ನಾನು ಅದನ್ನು ಜಾಸ್ತಿಯಾಗಿ ಮಾಡ್ತೇನೆ. ನಿಮ್ಮ ಮನೆಯಲ್ಲಿ ಯಾವ ಐಸ್ ಕ್ರೀಮ್ ಇಷ್ಟಪಡ್ತೀರಾ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, 2 ನಿಮಿಷ ಆಗಿದೆ, ಕ್ರೀಮ್ ಡಬಲ್ ಆಗಿದೆ ಮತ್ತು ಚಾಕ್ಲೇಟ್ ಕೂಡ ತಣ್ಣಗಾಗಿದೆ. ಇದನ್ನು ಇದಕ್ಕೆ ಸೇರಿಸಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ಇದನ್ನು 1 ನಿಮಿಷಗಳ ಕಾಲ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಚಾಕ್ಲೇಟ್ ಮತ್ತು ಕ್ರೀಮ್ ಚೆನ್ನಾಗಿ ಮಿಕ್ಸ್ ಆಗುವ ಹಾಗೆ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನನ್ನ ಐಸ್ ಕ್ರೀಮ್ ಸ್ವಲ್ಪ ಲೈಟ್ ಕಲರ್ ಆಗಿ ಬಂದಿದೆ, ಡಾರ್ಕ್ ಆಗಿಲ್ಲ, ಪರವಾಗಿಲ್ಲ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಪೂರ್ತಿಯಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಚಾಕೋ ಚಿಪ್ಸನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ ಐಸ್ ಕ್ರೀಮ್ ತಿನ್ನುವಾಗ. ನಿಮ್ಮ ಕಂಟೈನರ್ ಏರ್ ಟೈಟ್ ಆಗಿರಬೇಕು, ಗಾಳಿ ಹೋಗಬಾರ್ದು, ಇಲ್ಲಾಂದರೆ ಐಸ್ ಕ್ರಿಸ್ಟಲ್ ಕುತ್ಕೊಂಡು ಬಿಡುತ್ತೆ. ಈಗ ಇದನ್ನು ಮುಚ್ಚಳ ಮುಚ್ಚಿ ಫ್ರೀಜರ್ನಲ್ಲಿ ಇಡ್ತಾ ಇದ್ದೀನಿ 8 ಗಂಟೆಗಳ ಕಾಲ. ಈಗ 8 ಗಂಟೆ ಆಗಿದೆ. ಓವರ್ನೈಟ್ ಇಟ್ಟರು ಕೂಡ ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿ ಸೆಟ್ ಆಗುತ್ತೆ. ನೋಡೋಣ ಈಗ ಹೇಗಾಗಿದೆ ಐಸ್ ಕ್ರೀಮ್ ಅಂತ. ವಾವ್, ತುಂಬಾ ಸ್ಮೂತ್ ಆಗಿದೆ, ಕ್ರೀಮಿ ಆಗಿದೆ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಐಸ್ ಕ್ರೀಮ್ ತುಂಬಾ ಚೆನ್ನಾಗಿದೆ, ಕ್ರೀಮಿ ಆಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಇವತ್ತಿನ ಚಾಕ್ಲೇಟ್ ಐಸ್ ಕ್ರೀಮ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.